ಸರ್ಕಾರಿ ಆಜ್ಞೆ ಪ್ರಕಾರ ಕಾರ್ಖಾನೆ ಮಾಲೀಕರ ಕರೆದು ಚರ್ಚೆ ಮಾಡಬೇಕು ಮತ್ತು ಏನು ಈಗಾಗಲೇ ಆಜ್ಞೆ ಆಗಿದೆ ಅದರ ಪಾಲನೆ ಆಗುವಂಗೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಕೇವಲ ಘೋಷಣೆ ಮಾಡಿದರೆ ಆಗಲ್ಲ, ಅದೆಲ್ಲ ಸರ್ಕಾರ ಜವಾಬ್ದಾರಿ. ಯಾಕಂದರೆ ಇವರೆಲ್ಲ ಕಾರ್ಖಾನೆ ಮಾಲೀಕರಲ್ಲಿ ಮುಖ್ಯಮಂತ್ರಿ ಸಭೆ ಭಾಗವಹಿಸಿದರು. ಅವ್ರು ಎದುರುಗಡೆ ಹೇಳಿದೆ ಅಂತ ಅವ್ರು ಹೇಳ್ತಾರೆ, ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ದೀವಿ ಅಂತ ಇವ್ರು ಅಂತಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು ಅದಕ್ಕೆ. ಅವ್ರು ಏನು ಹೇಳಿದ್ದಾರೆ, ಅವ್ರೇನು ಒಪ್ಕೊಂಡಿದ್ದಾರೆ, ಬರೀ ಹೇಳಿದ್ದಾರೋ ಒಪ್ಪಿಸಿದಾರೋ. ಇಡೀ ದೇಶದಲ್ಲಿ ಕಬ್ಬು ಆಯಾತ್ ನಿರ್ಯಾತನ ಮಾಡಿರ್ತಾರೆ. ಆದರೆ ಈ ರಾಜ್ಯದಲ್ಲಿ ಒಂದು ಕಾನೂನು ಇದೆಯಲ್ಲ, SAP ಕಾನೂನಿದೆ. ನಮ್ಮ BJP ಅವರಿದ್ದಾಗ ನಾವು ಮಾಡಿದ್ದೇವೆ SAP ಕಾನೂನು. SAP ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿದೆ, ಸಕ್ಕರೆ ಮತ್ತು ಅದರ ಉತ್ಪನ್ನಗಳು ಅದಕ್ಕೆ ಬೇಕಾಗಿರುವಂಥ ಖರ್ಚು, ಆಮೇಲೆ ಯಾವ ರೇಟಿಗೆ ಅದು ಮಾರಾಟ ಆಗ್ತದೆ, ಎಷ್ಟು ಲಾಭ ಆಗುತ್ತೆ, ಲಾಭದಲ್ಲಿ ರೈತರಿಗೆ ಎಷ್ಟು, ಕಾರ್ಖಾನೆಗೆ ಎಷ್ಟು, ಇದು ಸಂಪೂರ್ಣವಾದ ಫಾರ್ಮುಲಾ SAP ಕಾನೂನಲ್ಲಿದೆ. ಅದನ್ನು ತೆಗೆದು ನೋಡೋಕ್ತಾ ಇರಲಿಲ್ಲ ಮುಖ್ಯಮಂತ್ರಿ. ಒಂದು ರೀತಿಯಲ್ಲಿ ಕಾಜಿ ನ್ಯಾಯ ಮಾಡೋಕ್ಕೆ ಹೋಗ್ತಾನೆ. ಕಾಜಿ ನ್ಯಾಯ ಮಾಡೋಕ್ಕೆ ಮುಖ್ಯಮಂತ್ರಿನೇ ಬೇಕಾ? ಅಲ್ಲಿ ಬೆಳಗಾಂ DC 29 32 ಮಾಡಿದರು, ₹3 ಹೆಚ್ಚಿಗೆ ಮಾಡಿದರು. ಬೆಂಗಳೂರು ವಿಧಾನಸಭೆಯಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಏನು ಮಾಡಿದ್ರು, ₹50 ಹೆಚ್ಚಿಗೆ ಮಾಡಿದರು. ಬರೀ ₹50 ಅಂದರೆ ಜಿಲ್ಲಾಧಿಕಾರಿಗೆ ಇರುವಂಥ ಒಂದು ಬದ್ಧತೆ ಆಗಲಿ ಅಥವಾ ಅದನ್ನು ಒಪ್ಪಿಸುವಂಥ ಶಕ್ತಿ ಮುಖ್ಯಮಂತ್ರಿಗಿಲ್ವಾ? ಯಾರು ಪರವಾಗಿ ಕೆಲಸ ಮಾಡ್ತಿದ್ದಾರೆ? ಅದು ಸರ್ಕಾರದ ಜವಾಬ್ದಾರಿ. ಈಗ ಅವರೇ ನಿಗದಿ ಮಾಡಿರೋ ರೇಟನ್ನು ಕೊಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು. ಅಲ್ಲ, FRP ಇಡೀ ದೇಶದಲ್ಲಿ ಇರ್ತದೆ. ಒಂದೊಂದು ರಾಜ್ಯದಲ್ಲಿ ಈಗ ಮಹಾರಾಷ್ಟ್ರದಾಗ ಯಾಕೆ ಇದು ಇಲ್ಲಪ್ಪ ಗಲಾಟೆ ಎಲ್ಲ, ಗುಜರಾತಲ್ಲಿ ಯಾಕೆಂದರೆ FRP ಮೇಲೆ ಕೊಟ್ಟಿದ್ದಾರೆ ಅವರು, ಗೊತ್ತಾಯ್ತಾ? ಬೇರೆ ರಾಜ್ಯದಲ್ಲಿ ಯಾಕಿಲ್ಲ, ಇಲ್ಲಿ ಯಾಕಿದೆ? ಅದು ಇನ್ನೊಂದು ಕಾನೂನು SAP ಕಾನೂನು ಯಾಕೆ ತೆಗೆದು ನೋಡ್ತಾ ಇಲ್ಲ? ರಿಕವರಿದೇ ಒಂದು ಸ್ಕ್ಯಾಮು. ರಿಕವರಿನ ರೈತನ ಬದಿಗಿಟ್ಟು ರಿಕವರಿ ರೇಟ್ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ನೋಡ್ರಿ, ಈ ರಿಕವರಿ ತೀರ್ಮಾನ ಮಾಡೋದು ಕೂಡ ಕೇಂದ್ರ ಕಮಿಷನರು ಅಲ್ವಾ? ಅಲ್ಲಿ ಸಂಸ್ಥೆ ಇದೆ, ನಿಜಲಿಂಗಪ್ಪ ಸಂಸ್ಥೆ ಇದೆ ಬೆಳಗಾಂನಲ್ಲಿ. ಅಲ್ಲಿ ಟೆಸ್ಟ್ ಮಾಡಿ ರಿಕವರಿ ಮಾಡ್ತಾರೆ. ಸೊ ಅದು ಸರ್ಕಾರನೇ ಮಾಡುವಂಥದ್ದು. ಅದನ್ನು ಪಾರದರ್ಶಕವಾಗಿ ಮಾಡಬೇಕು. ರಿಕವರಿ ಇದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು. ತೂಕದಲ್ಲಿ ಅನ್ಯಾಯ ಆಗಿದೆ ಅಂತ ರೈತರು ಅವತ್ತಿಂದ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು. ಇದೆಲ್ಲ ರಾಜ್ಯ ಸರ್ಕಾರದ ಕರ್ತವ್ಯ. ಬೇರೆ ಜಿಲ್ಲೆಗಳಲ್ಲಿ 11.42 ತೋರಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಕೇವಲ 9.5 ಅದು ಸರ್ಕಾರದ ಕೆಲಸ ರೀ. ರಿಕವರಿ ಮಾಡೋದು ಕೇನ್ ಕಮಿಷನರ್ ಕೆಲಸ. ಕೇನ್ ಕಮಿಷನರ್ DC ಬರೀಲಿ, ಕೇನ್ ಕಮಿಷನರ್ DC ಬರೀಲಿ, ಇಲ್ಲಿ ನಮ್ಮ ರೈತರು ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ, ಇದನ್ನು ಮತ್ತೊಮ್ಮೆ ರಿಕವರಿ ಮಾಡಿ ಅಂತೇಳಿ ಸಂಸ್ಥೆ ಕಳಿಸಿ ಬರೀಲಿ. 2 ದಿವಸ ರಿಕವರಿ ಬರ್ತದೆ. ಬೆಳಗಾಂ DC, ಬಿಜಾಪುರ DC ಯಾವ ರೀತಿ ಕೆಲಸ ಮಾಡ್ತಾರೆ, ಆ ಥರ ಹಾವೇರಿ DC ಕೆಲಸ ಮಾಡಬೇಕು. ಯಾಕೆ ಮಾಡಲ್ಲ? ಯಾಕೆ ಇವ್ರು ರಾಜಕೀಯವಾಗಿ ಏನು ಯಾರು ಹೇಳೋರು ಕೇಳೋರು ಯಾರು? ಇವಾಗ ಫ್ಯಾಕ್ಟ್ರಿ ಓನರ್ಸ್ 8% ಪ್ರತಿ ಟನ್ಗೆ ಕಟ್ ಮಾಡ್ತಾರೆ, ಅದನ್ನು ಕೂಡ ಸರ್ಕಾರ ಯಾವ ಕ್ರಮ ತಗೊಂಡಿಲ್ಲ. ರೈತರು ಅದ್ರ ಬಗ್ಗೆ ಇವೆಲ್ಲವೂ ಕೂಡ ಸರ್ಕಾರ ನೋಡಿ, ಟೋಟಲ್ ಕೇನ್ ಕ್ರಷಿಂಗ್ನಿಂದ ಹಿಡಿದು ರೇಟ್ ಫಿಕ್ಸ್ ಮಾಡೋದರಿಂದ ಹಿಡಿದು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದೆ. ಇಲ್ಲಿ ಟ್ಯಾಕ್ಸ್ ತಗೊಳ್ತಾರೆ ಇವರು, ರಾಜ್ಯ ಸರ್ಕಾರ ಟ್ಯಾಕ್ಸ್. ಶುಗರ್ ಕೇನ್ ಪ್ರೊಡಕ್ಷನ್ದ ಟ್ಯಾಕ್ಸ್ ಬರುತ್ತಲ್ವ, ಆ ಟ್ಯಾಕ್ಸ್ ಪ್ರಕಾರ ಅದ್ರ ಲಾಭ ಬರುತ್ತೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಲ್ಲ. ಆ ಕೆಲಸ ಸರ್ಕಾರದ್ದು ಮಾಡಲಿ. ನೋಡ್ರಿ, ನೀವು ಸರ್ಕಾರ ಹೆಂಗಿರುತ್ತೆ ಹಂಗೆ ಅಲ್ಲಿ ಒಳಗಡೆ ಎಲ್ಲ ನಡೀತಿದೆ, ಹೊರಗಡೆ ನಡೀತಿದೆ. ನೀವು SDPI PFI ಕೇಸ್ಗಳನ್ನು ವಿಡ್ರಾ ಮಾಡ್ತೀರಿ. ಭಾಳ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದವ್ರಿಗೆ ನೀವು ಕೇಸ್ ವಿಡ್ರಾ ಮಾಡಿಬಿಟ್ರೆ ಏನು ಸಂದೇಶ ಕಳಿಸ್ತೀರಿ ನೀವು? ಅದಕ್ಕಾಗಿ ಅವ್ರಿಗೆ ಅಂಥವ್ರು ಪ್ರೋತ್ಸಾಹ ಸಿಗ್ತದೆ, ಪ್ಲಸ್ ಭ್ರಷ್ಟಾಚಾರ. ಇವೆರಡೂ ಸೇರಿ ಇವತ್ತಿನ ಕೆಲಸ ಆಗ್ತಾಯಿದೆ. ಭ್ರಷ್ಟಾಚಾರ ಎಲ್ಲಿಲ್ಲ? ಜೈಲಿನಿಂದ ಹಿಡಿದು ವಿಧಾನಸಭೆ 3ನೇ ಮಾಡಿಯವ್ರಿಗೂ ಭ್ರಷ್ಟಾಚಾರ ಇದೆ.